ಆಕಾಶವಾಣಿ ಮಂಗಳೂರು. ಯುವವಾಣಿ. ಯುವ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ 2 ಭಾಷಣಗಳು. ಅಪೂರ್ವ ಮಡ್ಯಲ ಬೆಟ್ಟು ಅವರಿಂದ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಕವಿಗಳು. ಬಳಿಕ ಸಂಗಮೇಶ ಕತ್ತಿ ಅವರಿಂದ ತಾಳಿಕೋಟೆ ಕದನ. ಕೇಳುಗರೆ, ಕಾರ್ಯಕ್ರಮದ ಮೊದಲಿಗೆ ಕೇಳಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಕವಿಗಳು. ಈ ಕುರಿತಾಗಿ ಅಪೂರ್ವ ಮಡ್ಯಲ ಬೆಟ್ಟು ಅವರಿಂದ ಭಾಷಣ. ನಡತೆಯಲ್ಲಿ ಶುಚಿತ್ವ, ಮನಸ್ಸಿನ ಶುಚಿತ್ವ ಇವು ತೀರ್ಥಕ್ಷೇತ್ರ ದರ್ಶನಾದಿಗಳಿಗಿಂತ ಮಿಗಿಲಾದವು. ಆದರೆ ಜ್ಞಾನದಿಂದ ಉಂಟಾದ ಶುಚಿತ್ವವು ಪರಮಶ್ರೇಷ್ಠವಾದದ್ದು ಎಂಬ ಮಾತುಗಳನ್ನು ಸ್ಮರಿಸುತ್ತಾ, ಜ್ಞಾನಪೀಠ ಪ್ರಶಸ್ತಿಯು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ನೀಡಲಾಗಿರುವ ಅತ್ಯಂತ ಗೌರವಯುತವಾದಂತಹ ಪ್ರಶಸ್ತಿಯಾಗಿದೆ. ಭಾರತ ಸಂವಿಧಾನದ 8ನೇ ಅನುಚ್ಛೇದದಲ್ಲಿ ಉಲ್ಲೇಖವಾಗಿರುವ ಭಾಷೆಗಳಲ್ಲಿ ಅದ್ಭುತ ಸಾಹಿತ್ಯ ಕೃತಿಯನ್ನು ರಚಿಸಿದ ಭಾರತೀಯ ಸಾಹಿತಿಗೆ ಲಭಿಸುವುದು. ಇದರ ಇತಿಹಾಸವನ್ನು ನೋಡುವುದಾದರೆ, ಈ ಪ್ರಶಸ್ತಿಯನ್ನು ನೀಡುವವರು ಜ್ಞಾನಪೀಠ ಟ್ರಸ್ಟ್ ಟೈಮ್ಸ್ ಆಫ್ ಇಂಡಿಯಾದ ಒಡೆತನವನ್ನು ಹೊಂದಿರುವ ಶ್ರೀ ಸಾಹು ಶಾಂತಿಪ್ರಸಾದ್ ಜೈನ್, ಶ್ರೀಮತಿ ರಮಾ ಜೈನ್ ದಂಪತಿಗಳು 1944ರಲ್ಲಿ ಭಾರತೀಯ ಜ್ಞಾನಪೀಠ ಪ್ರತಿಷ್ಠಾನವನ್ನು ಸ್ಥಾಪಿಸಿದರು. 1961 ಮೇ 22ರಂದು ಈ ಸಂಸ್ಥೆಯು ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲು ಪ್ರಾರಂಭಿಸಿತು. ಈ ಪ್ರತಿಷ್ಠಿತ ಪ್ರಶಸ್ತಿ ಪಡೆಯಲು ಇರಬೇಕಾದ ಅರ್ಹತೆಗಳೇನೆಂದರೆ, ಭಾರತೀಯ ನಾಗರಿಕನಾಗಿರಬೇಕು, ಭಾಷೆಯ ಅತ್ಯುನ್ನತ ಜ್ಞಾನವನ್ನು ಹೊಂದಿರಬೇಕು, ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಉಲ್ಲೇಖಗೊಂಡಿರುವ 22 ಭಾಷೆಗಳಲ್ಲಿ ರಚನೆಯಾಗಿರುವ ಕ್ರಿಯಾಶೀಲ ಶ್ರೇಷ್ಠ ಕೃತಿಯಾಗಿರಬೇಕು. ಪ್ರಶಸ್ತಿ ಪಡೆಯುವ ಸಂದರ್ಭದಲ್ಲಿ ಲೇಖಕ ಜೀವಂತವಾಗಿರಬೇಕು. 1 ಬಾರಿ ಮಾತ್ರ ಲೇಖಕರಿಗೆ ಈ ಪ್ರಶಸ್ತಿ ನೀಡಲಾಗುತ್ತದೆ. 1 ಭಾಷೆಗೆ ಒಮ್ಮೆ ಪ್ರಶಸ್ತಿ ಲಭಿಸಿದರೆ ಮುಂದಿನ 3 ವರ್ಷಗಳ ಕಾಲ ಅದೇ ಭಾಷೆಗೆ ಪ್ರಶಸ್ತಿ ನೀಡಲಾಗುವುದಿಲ್ಲ. ಲೇಖಕನ ಸಮಗ್ರ ಸಾಹಿತ್ಯದ ಕೊಡುಗೆಗೆ ಈ ಪ್ರಶಸ್ತಿ ನೀಡಲಾಗುತ್ತದೆ. ಈ ಎಲ್ಲಾ ರೀತಿಯ ಅಂಶಗಳನ್ನು ಜ್ಞಾನಪೀಠ ಪ್ರಶಸ್ತಿಯು ಒಳಗೊಂಡಿದೆ. ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು 1965ರಲ್ಲಿ ಮಲಯಾಳಂ ಲೇಖಕ ಜಿ ಶಂಕರ ಕುರೂಪ್ ರವರ ಒಡಕ್ಕುಜಲ್ ಕೃತಿಗೆ ನೀಡಲಾಯಿತು. ಜ್ಞಾನಪೀಠ ಪ್ರಶಸ್ತಿ ಮೊದಲು ಪಡೆದ ಮಹಿಳೆ ಆಶಾ ಪೂರ್ಣದೇವಿ. ಇವರ ಬಂಗಾಳಿ ಭಾಷೆಯ ಸಾಹಿತ್ಯ ಕೃತಿಗೆ ಈ ಪ್ರಶಸ್ತಿ ದೊರಕಿದೆ. ಕನ್ನಡಕ್ಕೆ ಈವರೆಗೆ 8 ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ಭಾಷೆ ಹಿಂದಿಯಾಗಿದೆ. ಕುವೆಂಪು, ದ ರಾ ಬೇಂದ್ರೆ, ಶಿವರಾಮ ಕಾರಂತ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಡಾಕ್ಟರ್ ವಿ ಕೃ ಗೋಕಾಕ್, ಡಾಕ್ಟರ್ ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರರು ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ ಕವಿವರಿಯರು. ನೀ ಮುಟ್ಟುವ ನೆಲ ಅದೆ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ. ನೀ ಮುಟ್ಟುವ ನೆಲ ಅದೆ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ ಎಂಬ ಸಾಲುಗಳ ಮೂಲಕ ಕನ್ನಡ ನಾಡಿನ ಮಹತ್ವವನ್ನು ಸಾರಿದ ಕನ್ನಡದ ರಸಋಷಿ, ಮಹಾಕವಿ, ರಾಷ್ಟ್ರಕವಿ ಎಂದು ಖ್ಯಾತಿ ಪಡೆದ ಕುವೆಂಪುರವರು ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕವಿ. ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರು 1904 ಡಿಸೆಂಬರ್ 29ರಂದು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿರುವ ಮಲೆನಾಡಿನ ಮಡೀಲಿನಲ್ಲಿರುವ ಪುಟ್ಟಹಳ್ಳಿ ಹಿರಕೋಡಿಯಲ್ಲಿ ಜನಿಸಿದರು. ಇವರ ತಂದೆ ವೆಂಕಟಪ್ಪ, ತಾಯಿ ಸೀತಮ್ಮ. 1967ರಲ್ಲಿ ಶ್ರೀ ರಾಮಾಯಣ ದರ್ಶನಂ ಎನ್ನುವ ಮಹಾಕಾವ್ಯಕ್ಕೆ ಈ ಪ್ರಶಸ್ತಿಯು ದೊರಕಿದೆ. ಮಹಾಛಂದಸ್ಸಿನಲ್ಲಿ ರಚನೆಯಾಗಿರುವ ಈ ಮಹಾಕಾವ್ಯ 33,000ಕ್ಕೂ ಹೆಚ್ಚು ಸಾಲುಗಳನ್ನು ಒಳಗೊಂಡಿದೆ. ಕುವೆಂಪುರವರು ಶ್ರೀ ರಾಮಾಯಣ ದರ್ಶನಂನಲ್ಲಿ ಕವಿವರಿಯರಿಗೆ ವಂದಿಸುವ ಪರಿಯು ಬಹಳ ಅರ್ಥಪೂರ್ಣವೆನಿಸಿ ಅವರ ಗುಣವಂತಿಕೆಯ ಬಗ್ಗೆ ನಮಗೆ ಪರಿಚಯಿಸುತ್ತದೆ. ಆ ಸಾಲು ಈ ರೀತಿಯಾಗಿದೆ.
ಹೋಮರಗೆ ವಜ್ಜಿಲಗೆ ಡಾಂಟೆ ಮೇಲ್ಮೀಲ್ಟನಗೆ ನಾರಾಯಣಪ್ಪಂಗೆ ಮೆನ್ಪಂಪಂಗೆ ಋಷಿವ್ಯಾಸ ಭಾಷಭವಭುತಿಮೇನ್ ಕಾಳಿದಾಸರಿಯರಿಗೆ ನರಹರಿ ತುಳಸಿದಾಸಮೇನ್ ಕೃತಿವಾಸಾದಿ ನನ್ನಯ್ಯ ಪಿಡ್ದೋಸಿ ಕಂಬಾರ ಅರವಿಂದರಿಗೆ ಮಣಿದು ಕೈ ಜೋಡಿಸುವೆನಾಂ. ಹೀಗೆ ರಾಮಾಯಣ ದರ್ಶನಂನಲ್ಲಿ ಪ್ರಪಂಚದ ಕವಿಗಳಿಗೆ ವಂದಿಸುತ್ತಾರೆ. ರಾಮಾಯಣ ದರ್ಶನಂ ಕತೆ, ಕಾವ್ಯ, ದರ್ಶನ 3 ಗುಣಗಳನ್ನು ಹೊಂದಿರುವ ಬೃಹತ್ ಕಾವ್ಯ. ಕುವೆಂಪುರವರು ತಮ್ಮ ವೈಚಾರಿಕ ವೈಜ್ಞಾನಿಕ ಚಿಂತನೆಗಳನ್ನು ಕಾವ್ಯದುದ್ದಕ್ಕೂ ಸಾಂಸ್ಕೃತಿಕ ದರ್ಶನದ ಹೊಳಪನ್ನು ಹರಿಸಿದ್ದಾರೆ. ಹೀಗೆ ಮನಸೂರೆಗೊಳಿಸುವ ಪ್ರಕೃತಿ ವರ್ಣನೆ, ಮಹೋಪಮೆ, ಮನವನ್ನು ಮುಟ್ಟುವ ರೋಚಕವಾದ ಪ್ರಸಂಗಗಳೊಂದಿಗೆ ಹೊಸತಾಗಿ ರಾಮಾಯಣವನ್ನು ನೋಡುವ ದೃಷ್ಟಿಕೋನವನ್ನು ಈ ಕಾವ್ಯವು ಓದುಗರಿಗೆ ನೀಡುತ್ತದೆ. ಕುವೆಂಪುರವರು ನವೆಂಬರ್ 11, 1994ರಲ್ಲಿ ಮೈಸೂರಿನಲ್ಲಿ ನಿಧನರಾದರು. ಯುಗದ ಕವಿಗೆ ಜಗದ ಕವಿಗೆ ಶ್ರೀರಾಮಾಯಣ ದರ್ಶನಂನಿಂದಲೇ ಕೈ ಮುಗಿದ ಕವಿಗೆ ಮಣಿದವರಾರು? ರಾಮಕೃಷ್ಣ ವಚನ ಓದಿ ಪ್ರತಿಭೆ ತೆರೆದ ಕವನತತಿಗೆ ತಣಿಯದವರು ಆರು? ಮಲೆನಾಡಿನ ಸೌಂದರ್ಯಕ್ಕೆ ಕುಣಿದಾಡಿದ ಕವಿಯ ಜೊತೆಗೆ ಕುಣಿಯದವರು ಆರು? ಎಂಬ ದರಬೇಂದ್ರೆಯವರ ಸಾಲು ಪ್ರಕೃತಿ ಕವಿ ಎನಿಸಿದ ಕುವೆಂಪುರವರ ಒಟ್ಟು ಪರಿಚಯವನ್ನು ಮಾಡುತ್ತದೆ. ಇನ್ನು ಕುವೆಂಪುರವರನ್ನು ಹಾಡಿ ಹೊಗಳಿದ ದರಬೇಂದ್ರೆಯವರು ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ 2ನೆಯ ಕವಿ. ಕರ್ನಾಟಕ ಕವಿಕುಲ ತಿಲಕ ಎಂಬ ಬಿರುದನ್ನು ಪಡೆದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಜನವರಿ 31, 1886ರಂದು ಧಾರವಾಡದ ಮಂಗಳವಾರಪೇಟೆಯ ಪೋತ್ನೀಸರ ಓಣಿಯ ಗುನಾರಿ ಅವರ ಮನೆಯಲ್ಲಿ ಜನಿಸಿದರು. ಇವರ ತಂದೆ ರಾಮಚಂದ್ರ ಪಂತ, ತಾಯಿ ಅಂಬು. ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಎಂದು ಸಾರಿದ ಕನ್ನಡ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದ ದರಬೇಂದ್ರೆಯವರಿಗೆ 1973ರಲ್ಲಿ 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕನ್ನಡದ ವರಕವಿಯ 4 ತಂತಿ ಎಂಬ ಕವನ ಸಂಕಲನದ ಮೂಲ ವಸ್ತುವೇನೆಂದರೆ ವಿಶ್ವ, ವೀಣೆ, ಆಧ್ಯಾತ್ಮ ಹಾಗೂ ತತ್ವಶಾಸ್ತ್ರ. ಸಾಮಾನ್ಯವಾಗಿ ವಿಶ್ವವೆಂದರೆ ಸಕಲ ಜೀವಚರ, ಗೃಹ, ಧಾತು ಮತ್ತು ಭೂಮ್ಯಾಕಾಶಗಳನ್ನೊಳಗೊಂಡ ಕೇಂದ್ರ ಬಿಂದು. ವೀಣೆ ಸಂಗೀತದ ಒಂದು ಉಪಕರಣ. ಸಮಸ್ತ ವಿಶ್ವವನ್ನು ವೀಣೆಗೆ ಹೋಲಿಸಿ ಅದಕ್ಕಿರುವುದು ನಾನು, ನೀನು, ಆನು, ತಾನು ಎಂಬ 4 ತಂತಿಗಳು ಎಂಬುದು ಬೇಂದ್ರೆಯವರ ಆಶಯ. ಕಡಲ ತೀರದ ಭಾರ್ಗವ ನಡೆದಾಡುವ ವಿಶ್ವಕೋಶ ಎಂದೇ ಹೆಸರುವಾಸಿಯಾಗಿರುವ ಶಿವರಾಮ ಕಾರಂತರು ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ 3ನೆಯ ಕವಿ. ಇವರು 1902 ಅಕ್ಟೋಬರ್ 10ರಂದು ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಜನಿಸಿದರು. ಇವರ ತಂದೆ ಶೇಷಕಾರಂತ, ತಾಯಿ ಲಕ್ಷ್ಮಮ್ಮ. ವೈಜ್ಞಾನಿಕ ಬರಹಗಾರರಾದ ಕಾರಂತರಿಗೆ 1977ರಲ್ಲಿ ಮೂಕಚ್ಚಿಯ ಕನಸು ಎಂಬ ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಈ ಕಾದಂಬರಿಯಲ್ಲಿ ಬರುವ ಮೂಕಚ್ಚಿಯ ಪಾತ್ರದ ಮೂಲಕ ಅವರು ಜೀವನದ ಸಾರಸತ್ವವನ್ನು ವಿಮರ್ಶಾತ್ಮಕವಾಗಿ ಓದುಗರ ಮುಂದಿಟ್ಟಿದ್ದಾರೆ. ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜರಲ್ಲಿ ಒಬ್ಬರಾದ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ರವರು ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ 4ನೆಯ ಸಾಹಿತಿ. ಮಾಸ್ತಿಯವರು ಜೂನ್ 6, 1891ರಲ್ಲಿ ಕೋಲಾರ ಜಿಲ್ಲೆಯ ಹುಂಗೇನಹಳ್ಳಿಯಲ್ಲಿ ತಮಿಳು ಮಾತನಾಡುವ ಶ್ರೀ ವೈಷ್ಣವ ಅಯ್ಯಂಗಾರ್ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಇವರ ತಂದೆಯ ಹೆಸರು ರಾಮಸ್ವಾಮಿ ಅಯ್ಯಂಗಾರ್, ತಾಯಿ ತಿರುಮಲಮ್ಮ. ಮಾಸ್ತಿಯವರನ್ನು ಕನ್ನಡದ ಸಂಪತ್ತು ಎಂದು ಕರೆಯಲಾಗುತ್ತಿತ್ತು. ಅವರು ಸಾಮಾನ್ಯವಾಗಿ ಶ್ರೀನಿವಾಸ ಎಂಬ ಕಾವ್ಯನಾಮವನ್ನು ಬಳಸುತ್ತಿದ್ದರು. ಸಣ್ಣ ಕಥೆಗಳ ಜನಕ ಮಾಸ್ತಿ ಕನ್ನಡದ ಆಸ್ತಿ ಎಂದೇ ಬಿರುದಾಂಕಿತ ವೆಂಕಟೇಶ ಅಯ್ಯಂಗಾರ್ ರವರ ಚಿಕ್ಕವೀರ ರಾಜೇಂದ್ರ ಕೃತಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು. ಚಿಕ್ಕವೀರ ರಾಜೇಂದ್ರ ಎಂಬುದು ಕಾದಂಬರಿಯಾಗಿದೆ. ಕೊಡಗಿನ ಕೊನೆಯ ರಾಜ ಚಿಕ್ಕವೀರರಾಜನ ಕೊನೆಯ ವರ್ಷದ ಆಳ್ವಿಕೆಯಲ್ಲಾದ ಘಟನೆಗಳು, ಆ ಘಟನೆಯ ಹಿಂದಿನ ಕಾರಣವನ್ನು ಈ ಕಾದಂಬರಿ ಒಳಗೊಂಡಿದೆ. ನಡೆದಷ್ಟು ದಾರಿಯಿದೆ, ಪಡೆದಷ್ಟು ಭಾಗ್ಯವಿದೆ ಎಂಬುವುದೇ ಜಗತ್ತು ನಮಗೆ ನೀಡುವ ಸಂದೇಶವಾಗಿದೆ ಎಂದು ಸಾರಿದ ಡಾಕ್ಟರ್ ವಿ.ಕೃ. ಗೋಕಾಕ್ ರವರು ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ 5ನೆಯ ಕವಿ. ವಿನಾಯಕ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್ ರವರು ಆಗಸ್ಟ್ 9, 1909ರಲ್ಲಿ ಹಾವೇರಿ ಜಿಲ್ಲೆಯ ಸವನೂರಿನಲ್ಲಿ ಜನಿಸಿದರು. ಇವರ ತಂದೆ ಕೃಷ್ಣರಾಯರು, ತಾಯಿ ಸುಂದರಮ್ಮ.
ಗೋಕಾಕ್ರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡುವಾಗ ಪ್ರಶಸ್ತಿ ಆಯ್ಕೆ ಸಮಿತಿ ಯಾವುದೇ ಕೃತಿಯನ್ನು ಹೆಸರಿಸಲಿಲ್ಲ. ಕನ್ನಡ ಸಾಹಿತ್ಯ ಲೋಕಕ್ಕೆ 1969ರಿಂದ 1984 ಅವಧಿಯಲ್ಲಿ ನೀಡಿದ ಅಪೂರ್ವ ಕೊಡುಗೆಯನ್ನು ಗಮನಿಸಿ 1990ರಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಬಹಳ ಜನರು ಗೋಕಾಕರಿಗೆ ಅವರ ಮೇರು ಕೃತಿ ಭಾರತ ಸಿಂಧು ರಶ್ಮಿಗಾಗಿ ಈ ಪ್ರಶಸ್ತಿ ನೀಡಲಾಗಿದೆ ಎಂದು ಭಾವಿಸಿದ್ದಾರೆ. ಆದರೆ ಡಾಕ್ಟರ್ ವಿಕ್ರು ಗೋಕಾಕ್ ರವರ ಸಮಗ್ರ ಸಾಹಿತ್ಯದ ಕೊಡುಗೆಗೆ ಈ ಪ್ರಶಸ್ತಿ ದೊರಕಿದೆ. ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ ಕವಿಗಳಲ್ಲಿ ಡಾಕ್ಟರ್ UR ಅನಂತಮೂರ್ತಿಯವರು ಶ್ರೇಷ್ಠರು. ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ 6ನೆಯ ಸಾಹಿತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇವರು ಡಿಸೆಂಬರ್ 21, 1932ರಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಭಾರತೀಪುರದಲ್ಲಿ ಜನಿಸಿದರು. ಇವರ ಪೂರ್ಣ ಹೆಸರು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ. ಇವರು ಉಡುಪಿ ರಾಜಗೋಪಾಲಾಚಾರ್ಯ ಮತ್ತು ಸತ್ಯಮ್ಮ ದಂಪತಿಯ ಹಿರಿಯ ಪುತ್ರ. ಕನ್ನಡದ ಸಾಹಿತ್ಯ ಕ್ಷೇತ್ರಕ್ಕೆ ಇವರು ನೀಡಿದ ಸಮಗ್ರ ಕೊಡುಗೆಗೆ 1994ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಇವರ ಪ್ರಮುಖ ಕಥಾ ಸಂಕಲನಗಳು ಎಂದೆಂದು ಮುಗಿಯದ ಕತೆ, ಪ್ರಶ್ನೆ ಇತ್ಯಾದಿ. ಕಾದಂಬರಿಗಳು ಸಂಸ್ಕಾರ, ಭಾರತೀಪುರ. ಇನ್ನು ಇವರು ಬರೆದ ವಿಮರ್ಶೆ ಮತ್ತು ಪ್ರಬಂಧ ಸಂಕಲನ ಪ್ರಜ್ಞೆ ಮತ್ತು ಪರಿಸರ, ಪೂರ್ವಾಪುರ. ಇವರು ನಾಟಕ, ಕವನ ಸಂಕಲನ, ಆತ್ಮಕಥೆ ಇತ್ಯಾದಿ ಸಾಹಿತ್ಯ ಪ್ರಕಾರಗಳಲ್ಲಿ ಕೃತಿಗಳನ್ನು ಬರೆದಿದ್ದಾರೆ. ಗಿರೀಶ್ ಕಾರ್ನಾಡ್ ಭಾರತದ ನಾಟಕಕಾರರು, ಲೇಖಕರು, ರಂಗಕರ್ಮಿ, ಸಿನಿಮಾ ನಟ, ನಿರ್ದೇಶಕ, ಚಿಂತಕ ಹಾಗೂ ಹೋರಾಟಗಾರರು. ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಅವರು ತಮ್ಮ ಸಾಹಿತ್ಯ ಮತ್ತು ಕೃತಿಗಳನ್ನು ರಚಿಸಿದ್ದಾರೆ. ಕಾರ್ನಾಡ್ ರವರು ಮೇ 19, 1938ರಲ್ಲಿ ಮಹಾರಾಷ್ಟ್ರದ ಮತೇರಾದಲ್ಲಿ ಜನಿಸಿದರು. ಇವರ ತಂದೆ ಡಾಕ್ಟರ್ ರಘುನಂದ ಕಾರ್ನಾಡ್, ತಾಯಿ ಕೃಷ್ಣಾಬಾಯಿ. ಗಿರೀಶ್ ಕಾರ್ನಾಡ್ ಅನೇಕ ನಾಟಕಗಳನ್ನು ಬರೆದಿದ್ದಾರೆ. ಯಯಾತಿ ಇವರು ಬರೆದ ಮೊದಲ ನಾಟಕ. ಗಿರೀಶ್ ಕಾರ್ನಾಡರು ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ 7ನೆಯ ಸಾಹಿತಿ. ಹಿಟ್ಟಿನ ಹುಂಜ, ಅಗ್ನಿ ಮತ್ತು ಮಳೆ ಇವು ಪೌರಾಣಿಕ ನಾಟಕಗಳಾದರೆ ತುಗಲಕ್, ತಲೆದಂಡ ಹಾಗೂ ಟಿಪ್ಪುವಿನ ಕನಸುಗಳು ಐತಿಹಾಸಿಕ ಹಿನ್ನೆಲೆಯುಳ್ಳವು. ಇವರ ನಾಗಮಂಡಲ ನಾಟಕವು ಚಲನಚಿತ್ರವಾಗಿ ಮೂಡಿಬಂದಿದೆ. 1998ರಲ್ಲಿ ಕನ್ನಡ ಸಾಹಿತ್ಯಕ್ಕೆ ಇವರ ಸಮಗ್ರ ಕೊಡುಗೆಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ರೆಂಬೆ ಕೊಂಬೆಯ ಮ್ಯಾಲ ಗೂಡು ಕಟ್ಟಿದವರಕ್ಕೆ ಬಲಿತ ಹಕ್ಕಿ, ಗುಡಿನಾಗ ಮಲಗ್ಯವ ಮರಿ ಹಕ್ಕಿ, ದೂರ ದೇಶದ ವಲಸೆಯ ಹಕ್ಕಿ ಐತಿ ಜಾಗ ಒಳಗ, ಓಹೋ ಬಣ್ಣಿರಿ ನೀವು ನಮ್ಮ ಬಳಗ. ಈ ಅದ್ಭುತ ಜನಪದ ಶೈಲಿಯ ಗೀತೆಯನ್ನು ಬರೆದ ಚಂದ್ರಶೇಖರ ಕಂಬಾರರು ಕನ್ನಡದಲ್ಲಿ 8ನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು. ಚಂದ್ರಶೇಖರ ಕಂಬಾರರು ಜನವರಿ 2, 1937ರಲ್ಲಿ ಬೆಳಗಾವಿಯ ಘೋಡಾಗಿರಿ ಗ್ರಾಮದಲ್ಲಿ ಬಸವಣ್ಣಪ್ಪ ಕಂಬಾರ ಹಾಗೂ ಚೆನ್ನಮ್ಮ ದಂಪತಿಯ ಪುತ್ರರಾಗಿ ಜನಿಸಿದರು. 2010ರಲ್ಲಿ ಇವರ ಸಮಗ್ರ ಕೊಡುಗೆಗಾಗಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇವರು ಬರೆದ ನಾಟಕಗಳು ಬೆಂಬತ್ತಿನ ಕಣ್ಣು, ಜೋಕುಮಾರ ಸ್ವಾಮಿ, ಕಿಟ್ಟಿಯ ಕತೆ, ಜಯಿಸಿದ ನಾಯಕ, ಕಾಡು ಕುದುರೆ, ನಾಯಕತೆ ಮುಂತಾದವು. ಇವರು ಬರೆದ ಕಾದಂಬರಿ ಅಣ್ಣ ತಂಗಿ, ಕರಿಮಾಯಿ, GK ಮಾಸ್ತರರ ಪ್ರಣಯ ಪ್ರಸಂಗ, ಸಿಂಗಾರವ್ವ ಮತ್ತು ಅರಮನೆ. ಸಂಗ್ಯಾಬಾಳ್ಯ ಬಹಳ ಪ್ರಸಿದ್ಧವಾಗಿರುವ ನಾಟಕ. ಇದು ಚಂದ್ರಶೇಖರ ಕಂಬಾರರ ಪ್ರಮುಖ ಸಂಪಾದಕ ನಾಟಕ ಎನ್ನಬಹುದು. ಇವರ ಸಿರಿಸಂಪಿಗೆ ನಾಟಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಕಂಬಾರರು ತಾವೇ ಬರೆದ ಕಾದಂಬರಿಗಳನ್ನು ಚಲನಚಿತ್ರಗಳಾಗಿಸಿದರು. ಕರಿಮಾಯಿ, ಸಂಗೀತ, ಕಾಡು ಕುದುರೆ, ಸಿಂಗಾರವ್ವ ಮತ್ತು ಅರಮನೆ ಇವುಗಳಲ್ಲಿ ಪ್ರಮುಖವಾದದ್ದು. ಕಂಬಾರರು ತಮ್ಮ ಚಿತ್ರಗಳಿಗೆ ತಾವೇ ಸಂಗೀತ ನೀಡಿದ್ದಾರೆ. ಕಾಡು ಕುದುರೆ ಓಡಿ ಬಂದಿದ್ದ ಹಾಡಿಗೆ ಶಿವಮೊಗ್ಗ ಸುಬ್ಬಣ್ಣ ಅವರಿಗೆ ರಾಷ್ಟ್ರಪತಿಗಳ ಫಲಕ ಕೂಡ ಸಿಕ್ಕಿತು. 10 ಸಾಕ್ಷ್ಯ ಚಿತ್ರಗಳನ್ನು ನಿರ್ಮಿಸಿರುವ ಕಂಬಾರರು ಉತ್ತಮ ನಾಟಕಕಾರರು. ಹೀಗೆ ಕನ್ನಡ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದ ಕೀರ್ತಿಯು ಕನ್ನಡದ ಕವಿವರಿಯರಿಗೆ ಸಲ್ಲುತ್ತದೆ. ಇದುವರೆಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಕವಿಗಳು ಈ ಕುರಿತಾಗಿ ಅಪೂರ್ವ ಮಡ್ಯಲಬೆಟ್ಟು ಅವರಿಂದ ಭಾಷಣವನ್ನ ಕೇಳಿದಿರಿ. ಇದೀಗ ಕೇಳಿ ತಾಳಿಕೋಟೆ ಕದನ. ಈ ಕುರಿತಾಗಿ ಮಾತನಾಡುತ್ತಾರೆ ಸಂಗಮೇಶ್ ಕತ್ತಿ ಅವರು. ತಾಳಿಕೋಟೆ ಎಂದೊಡನೆ ನಮ್ಮೆದುರಿಗೆ ದುತ್ತನೆ ಬಂದು ನಿಲ್ಲುವುದು ಕ್ರಿಸ್ತಶಕ 1565
ಜನವರಿ 23ರಂದು ನಡೆದ ಘನಘೋರ ಯುದ್ಧ. ತಾಳಿಕೋಟೆಯ ಹತ್ತಿರವಿರುವ ಕೃಷ್ಣೆಯ ತಡಿಯ ರಕ್ಕಸಗಿ ಮತ್ತು ತಂಗಡಿಗೆ ಎಂಬ 2 ಗ್ರಾಮಗಳ ಹತ್ತಿರ ಶಾಹಿ ಒಕ್ಕೂಟದ ಮುಸ್ಲಿಂ ದೊರೆಗಳಾದ ಅಹಮದ್ನಗರ್, ವಿಜಯಪುರ ಮತ್ತು ಬೀದರ್ ಸುಲ್ತಾನರ ಹಾಗೂ ವಿಜಯನಗರದ ಅರಸರುಗಳ ಮಧ್ಯೆ ನಡೆದ ಭೀಕರ ಕದನದ ನೆನಪು. ತಾಳಿಕೋಟೆಯ ಚರಿತ್ರೆ ಕೇವಲ ಕರಾಳ ಯುದ್ಧಕ್ಕೆ ಸೀಮಿತವಾಗಿರದೆ ಅದಕ್ಕೂ ಮುಂಚೆ ರಾಷ್ಟ್ರಕೂಟರ, ನೊಳಂಬರ, ಕಲ್ಯಾಣ ಚಾಲುಕ್ಯರ, ಕಳಚೂರ್ಯರ, ದೇವಗಿರಿಯಾದವರ ಆಳ್ವಿಕೆಯನ್ನು ಕಂಡಿದ್ದು, ಅನಂತರದಲ್ಲಿ ವಿಜಯನಗರದ ಅರಸರ, ಬಿಜಾಪುರ ಸುಲ್ತಾನರ ಹಾಗೂ ಮರಾಠ ಪೇಶ್ವೆ ಮುಂತಾದ ಅರಸರು ಮನೆತನಗಳ ಆಳ್ವಿಕೆಗೆ ಒಳಪಟ್ಟಿತ್ತೆಂಬುದು ಸುಮಾರು 8ನೇ ಶತಮಾನಗಳಿಂದ 17ನೇ ಶತಮಾನದವರೆಗೆ ತಾಳಿಕೋಟೆಯಲ್ಲಿ ದೊರೆತಿರುವ ಶಾಸನಗಳು, ದೇಗುಲಗಳು, ಮೂರ್ತಿ ಶಿಲ್ಪಗಳು, ವೀರಗಲ್ಲುಗಳು, ಕೋಟೆ ಕೊತ್ತಲುಗಳು, ಮಠಗಳು ಹಾಗೂ ಇತರೆ ಚಾರಿತ್ರಿಕ ದಾಖಲೆಗಳಿಂದ ನಮಗೆ ತಿಳಿದು ಬರುವುದು. ತಾಳಿಕೋಟೆಯ ಪ್ರಾಚೀನತೆಯ ದಾಖಲೆಗಳು ಕ್ರಿಸ್ತಶಕ 1181 ಕಳಚೂರ್ಯರ ಶಾಸನದಿಂದ ಆರಂಭಗೊಂಡು 17ನೇ ಶತಮಾನದ ಆನಂದರಾವ್ ರಾಸ್ತೆಯವರ ಕಾಲದವರೆಗೂ ಕಂಡುಬರುತ್ತವೆ. ತಾಳಿಕೋಟೆಯು ಜಿಲ್ಲಾ ಸ್ಥಳವಾದ ವಿಜಯಪುರದಿಂದ ದಕ್ಷಿಣಕ್ಕೆ ಸುಮಾರು 80 ಕಿಲೋಮೀಟರ್ ಹಾಗೂ ತಾಲೂಕು ಸ್ಥಳ ಮುದ್ದೇಬಾಳದಿಂದ ಈಶಾನ್ಯಕ್ಕೆ ಸುಮಾರು 30 ಕಿಲೋಮೀಟರ್ಗಳ ಅಂತರದಲ್ಲಿ ಇದೆ. ದೋಣಿ ನದಿ ದಡದಲ್ಲಿರುವ ಈ ಪ್ರದೇಶವು ಕಪ್ಪು ಮೆಕ್ಕಲು ಮಣ್ಣಿನಿಂದ ಕೂಡಿದ್ದು ತುಂಬಾ ಫಲವತ್ತಾಗಿದೆ. ದೋಣಿ ಬೆಳೆದರೆ ಓಣಿಯೆಲ್ಲ ಜೋಳ ಎಂಬ ನಾಣ್ಣುಡಿಗೆ ಸಾಕ್ಷಿಯಾಗಿದೆ. ಆದುದರಿಂದಲೇ ಶಾಹಿ ಹಾಗೂ ವಿಜಯನಗರದ ರಾಜರುಗಳ ಮಧ್ಯೆ ಕೃಷ್ಣ, ತುಂಗಭದ್ರಾ ಮತ್ತು ದೋಣಿ ನದಿ ತೀರ ಪ್ರದೇಶಗಳ ದೋಅಬ್ಗಾಗಿ ಮೇಲಿಂದ ಮೇಲೆ ಹಲವಾರು ಕಲಹಗಳು ಜರುಗಿದ್ದುಂಟು. ಈ ಡೆಕ್ಕನ್ ಪ್ರದೇಶದ ಮುದುಗಲ್, ರಾಯಚೂರು ಮತ್ತು ತಾಳಿಕೋಟೆಗಳು ಹಲವು ಕಾಲ ಶಾಹಿ ದೊರೆತಗಳ ಒಡೆತನದಲ್ಲಿದ್ದರೆ ಮತ್ತೆ ಕೆಲವು ಕಾಲ ವಿಜಯನಗರದ ರಾಜರ ವಶದಲ್ಲಿರುತ್ತಿದ್ದವು. ಜನಪದೀಯ ಮೂಲವೊಂದರ ಪ್ರಕಾರ ತಾಳಿಕೋಟೆಯ ಗ್ರಾಮ ದೇವತೆಯಾದ ದ್ಯಾಮವ್ವನ ಮದುವೆಗೆ ಬಡಬಗ್ಗರಿಗೆ ಬೇಡಿದಾಗಲೆಲ್ಲ ತನ್ನ ತಾಳಿಯನ್ನು ಕೊಡುತ್ತಿದ್ದರಿಂದ ಈ ಊರಿಗೆ ತಾಳಿಕೋಟೆ ಎಂಬ ಹೆಸರು ಬಂದಿತ್ತೆಂದು ಇಲ್ಲಿಯ ಸ್ಥಳೀಯರ ನಂಬಿಕೆ. ಇದಕ್ಕೆ ಸಾಕ್ಷಿಯಾಗಿ ತಾಳಿಕೋಟೆಯ ಅಗಸಿಯ ಬಾಗಿಲಿನಲ್ಲಿರುವ ಸಪ್ತ ಮಾತೃಕೆಯರು ಹಾಗೂ ಕೋಟೆ ಗೋಡೆಯ ಪಕ್ಕದಲ್ಲಿರುವ ಸತಿಕಲ್ಲು ಹಾಗೂ ವೀರಗಲ್ಲುಗಳು ಜನರು ತೋರಿಸುತ್ತಾರೆ. ಶಾಹಿ ದೊರೆತಗಳ ಸೈನಿಕರು ತಾಳಿಕೋಟೆಯಲ್ಲಿ ಠಿಕಾಣಿ ಹೂಡಿದಾಗ ಅವರ ಮೇಲೆ ಯುದ್ಧ ಮಾಡಲು ವಿಜಯನಗರದ ಅರಸರು ದಾಳಿ ಮಾಡಿ ತಮ್ಮ ಬೃಹತ್ ಪೆರಂಗಿಗಳಿಂದ ಕೋಟೆ ಗೋಡೆಯನ್ನು ಒಡೆಯಲು ಪ್ರಯತ್ನಿಸಿದರು. ಸುಲ್ತಾನರ ಸೈನಿಕರು ಸಮರ್ಥವಾಗಿ ಈ ದಾಳಿಯನ್ನು ತಡೆದುದರಿಂದ ಈ ಊರಿಗೆ ತಡೆಯ ಕೋಟೆ ಎಂದು ಕರೆದುದರಿಂದ ಮುಂದೆ ಅದು ಜನರ ಬಾಯಲ್ಲಿ ಕಾಲಕ್ರಮೇಣ ತಾಳಿಕೋಟೆಯಾಯಿತೆಂಬುದು ಈ ಊರಿನ ಕೆಲವು ಹಿರಿಯರ ಅಭಿಪ್ರಾಯ. ಕ್ರಿಸ್ತಶಕ 1950ರಲ್ಲಿ ಬಾಳಾಜಿ ಬಾಜಿರಾವ್ ಪೇಶ್ವೆಯು ತಾಳಿಕೋಟೆಯನ್ನು ತನ್ನ ಬೀಗನಾದ ಆನಂದರಾವ್ ರಾಸ್ತೆಯವರಿಗೆ ಸರಂಜೀಮೆಯಾಗಿ ಕೊಟ್ಟನು. ಅವನು ಇಲ್ಲಿ ಆನಂದರಾವ್ ಪೇಟೆ, ಕೈಲಾಸಪೇಟೆ ಮತ್ತು ರಾಸ್ತೇವಾಡಿ ಎಂಬ ವಾಡೆಯನ್ನು ಕಟ್ಟಿದನು. ಪೇಶ್ವೆಯ ರಾಜ್ಯವು ಹಾಳಾದ ಬಳಿಕ ಬಾಳಾಸಾಹೇಬ್ ರಾಸ್ತೆ ಎಂಬ ಸರದಾರನು ಮರಾಠರ ಪ್ರತಿನಿಧಿಯಾಗಿ ತಾಳಿಕೋಟೆಯನ್ನು ಕೇಂದ್ರವಾಗಿಟ್ಟುಕೊಂಡು ಈ ಪ್ರದೇಶವನ್ನಾಳಿದ್ದಾನೆ. ಶಿಥಿಲಾವಸ್ಥೆಯಲ್ಲಿರುವ ಅರಮನೆಯು ಈಗಲೋ ಆಗಲೋ ಬೀಳುವ ಸ್ಥಿತಿಯಲ್ಲಿದೆ. 1981ರಲ್ಲಿ ಮಾಜಿ ಉಪರಾಷ್ಟ್ರಪತಿಗಳಾದ ಶ್ರೀ ಬಿ.ಡಿ. ಜತ್ತಿಯವರ ಘನ ಅಧ್ಯಕ್ಷತೆಯಲ್ಲಿ ಈ ಅರಮನೆಯಲ್ಲಿ ಅಂಬರಚರಕ ಖಾದಿ ಕೇಂದ್ರವನ್ನು ಸ್ಥಾಪಿಸಿದ್ದು, ಈ ಭಾಗದಲ್ಲಿ ಹತ್ತಿ ಬೆಳೆಯುವುದು ಕಡಿಮೆಯಾದ ಪ್ರಯುಕ್ತ ಈಗ ಅದು ಸಹ ನಿಂತು ಹೋಗಿದೆ. ಖಾದಿ ಕೇಂದ್ರದವರು ಈಗ ಈ ಅರಮನೆಯನ್ನು ಮಾರುವ ತರಾತುರಿಯಲ್ಲಿದ್ದಾರೆ. ಐತಿಹಾಸಿಕ ಸ್ಮಾರಕಗಳನ್ನು ಉಳಿಸಿ ಎಂಬ ಸರ್ಕಾರದ ಘೋಷಣೆಯ ಹಿನ್ನೆಲೆಯಲ್ಲಿ ಇತಿಹಾಸ ಪ್ರಿಯ ತಾಳಿಕೋಟೆಯ ಜನರು ಈ ಅರಮನೆಯನ್ನು ಉಳಿಸಿಕೊಳ್ಳುವುದು ಅವಶ್ಯವಾಗಿದೆ. ಅರಮನೆಯಲ್ಲಿ ಆನೆ ಕುದುರೆಗಳ ಪಾಗ, ಅವುಗಳಿಗೆ ನೀರು ಕುಡಿಯಲು ದೊಡ್ಡದಾದೊಂದು ನೀರಿನ ತೊಟ್ಟಿ, ಗರಡಿ ಮನೆ ಮುಂತಾದವುಗಳು ಇಲ್ಲಿವೆ. ಈ ಮೊದಲು ಅರಮನೆಯಲ್ಲಿ ಹೈಸ್ಕೂಲ್ ನಡೆಯುತ್ತಿತ್ತು. ಈಗ ಹೊಸ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ವಾಡೆಯೊಳಗಿನ ಅರಮನೆ ದೇವಸ್ಥಾನದಲ್ಲಿದ್ದ ದೊಡ್ಡ ಕಂಚಿನ ದತ್ತಾತ್ರೇಯ ಮೂರ್ತಿ ಹಾಗೂ ಬೃಹತ್ತಾದ ಹಲವು ತೋಪುಗಳನ್ನು ವಾಡೆಯ ಕೊನೆಯ ವಾರಸುದಾರರು ತಮ್ಮ ಜೊತೆಗೆ ಪೂನಾಕ್ಕೆ ಸಾಗಿಸಿದ ಬಗ್ಗೆ ಕಣ್ಣಾರೆ ಕಂಡ ಊರಿನ ಅಂದಿನ ಹಿರಿಯರು ಈಗಲೂ ನೆನಪಿಸಿಕೊಳ್ಳುತ್ತಾರೆ. ಅರಮನೆಯ ಮುಂದಿನ ಭವಾನಿ ಮಂದಿರದ ವರಾಂಡದಲ್ಲಿ ಕೆಂಪು ಮರಳುಗಳೆಲ್ಲ ತಯಾರಿಸಿದ ದೊಡ್ಡದಾದ ಒಂದು ಬೀಸುವ ಕಲ್ಲು ದೊರೆತಿದೆ. ಸ್ಥಳೀಯರು ಇದನ್ನು ದ್ಯಾಮವ್ವನ ಬೀಸುವ ಕಲ್ಲು ಎಂದು ಕರೆಯುತ್ತಾರೆ. ಆದರೆ ಜೋಳ ಹಾಗೂ ಮದ್ದು ಅರೆಯಲು ಮರಾಠ ಸರದಾರರು ಈ ಬೀಸುವ ಕಲ್ಲನ್ನು ಉಪಯೋಗಿಸುತ್ತಿದ್ದುದೆಂದು ತಿಳಿದು ಬರುತ್ತದೆ. ರಾಸ್ತೇವಾಡಿಯ ಅಗಸೆಯ ಬಾಗಿಲಿನ ಎಡಗಡೆ ಗೋಡೆಯೊಳಗಿನ ಮಾಡದೊಳಗೆ ಅಂಗಾತವಾಗಿ ಮಲಗಿಸಿದ ಕರಿ ಕಲ್ಲಿನೊಂದು ಶಿಲ್ಪವಿದ್ದು ಅದರಲ್ಲಿ ಸುಂದರವಾದ ಕೆತ್ತಿದ ಸಪ್ತ ಮಾತೃಕೆಯರ ಶಿಲ್ಪವಿದೆ. ಆದರೆ ಸ್ಥಳೀಯರು ದ್ಯಾಮವ್ವನ ಕಲ್ಲು ಎಂದು ಪೂಜಿಸುತ್ತಾರೆ. ದೋಣಿ ನದಿ ದಂಡಿಯಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದ 2 ಸುಂದರವಾದ ದೇಗುಲಗಳಿವೆ. ಅದರಲ್ಲಿ ಒಂದು ತ್ರಿಕುಟಾಚಲ ದೇವಾಲಯವಾಗಿದ್ದು ಅದನ್ನೀಗ ರಾಮಲಿಂಗೇಶ್ವರ ದೇಗುಲವೆಂದು ಕರೆಯುತ್ತಾರೆ.
ಆದರೆ ಅದೇ ದೇಗುಲದ ಕಂಬಗಳಲ್ಲಿ ಕಲ್ಯಾಣ ಚಾಲುಕ್ಯರ 4ನೆಯ ಸೋಮೇಶ್ವರನ ಹಾಗೂ ದೇವಗಿರಿಯಾದವರ ಸಿಂಗಣನ ಕಾಲದ ಶಾಸನಗಳು ಈ ದೇಗುಲಗಳನ್ನು ಸೋಮೇಶ್ವರ ದೇಗುಲವೆಂದು ಕರೆದರೆ ಇದೊಂದು ತ್ರೈಪುರುಷ ದೇವಾಲಯವಾಗಿದ್ದು ಹಿಂದೆ ವಿದ್ಯಾಕೇಂದ್ರವಾಗಿತ್ತಿರಬಹುದೆಂದು ನಂಬಿದ್ದಾರೆ. ತ್ರಿಕುಟಾಚಲ ದೇಗುಲದ ಬಲಭಾಗವು ನಾಶವಾಗಿದೆ. ಗರ್ಭಗೃಹದ ಬಾಗಿಲವಾಡಲಲ್ಲಿ ಗಜಲಕ್ಷ್ಮಿಯನ್ನು ಕೆತ್ತಲಾಗಿದೆ ಹಾಗೂ ಸುಂದರವಾದ ಯಾಳಿಗಳ ಶಿಲ್ಪವನ್ನು ಬಿಡಿಸಲಾಗಿದ್ದು ಅವುಗಳ ಮೇಲೆ ಆಯುಧಾರೂಢರಾದ ಸೈನಿಕರು ಕುಳಿತಿದ್ದಾರೆ. ಈ ದೇಗುಲದ ಕಂಬಗಳು ಗಿರಿಕಿ ಕೆಲಸದಿಂದ ಕೂಡಿದ್ದಾಗಿದೆ. ನೆಲಮಾಳಿಗೆಯಲ್ಲಿರುವ ಇನ್ನೊಂದು ದೇಗುಲವನ್ನು ಸಿದ್ದೇಶ್ವರ ದೇಗುಲವೆಂದು ಕರೆಯುತ್ತಾರೆ. ಇದರ ಬಾಗಲವಾಡವು ಕಲಾತ್ಮಕವಾದ ಶಿಲ್ಪಕಲೆಗಳಿಂದ ಕೂಡಿದ್ದಾಗಿದೆ. ಒಟ್ಟಿನಲ್ಲಿ 2 ದೇಗುಲಗಳು ಕಲ್ಯಾಣ ಚಾಲುಕ್ಯರ ಅತ್ಯಂತ ಉತ್ಕೃಷ್ಟ ಶಿಲ್ಪಕಲಾ ಮಾದರಿಗೆ ಸಾಕ್ಷಿಯಾಗಿವೆ. ಈ ದೇಗುಲದ ಕಲ್ಲಿನ ಗೋಪುರವನ್ನು ಇತ್ತೀಚೆಗಷ್ಟೇ ನಿಧಿಗಳ್ಳರು ಕೆಡವೆ ಬೀಳಿಸಿದ್ದಾರೆ. ಈ ದೇಗುಲದ ಒತ್ತುವರಿ ಕೂಡ ನಡೆದಿದೆ. ನಗರದ ಮಧ್ಯದಲ್ಲಿರುವ ಆಂಜನೇಯ ಗುಡಿಯಲ್ಲಿರುವ ಕಲ್ಯಾಣದ ಚಾಲುಕ್ಯರ ದೇಗುಲದ ಕಂಬಗಳು ಸುಂದರವಾದ ಕೆತ್ತನೆಗಳಿಂದ ಕೂಡಿವೆ. ತಾಳಿಕೋಟೆಯಲ್ಲಿ 1929ರಲ್ಲಿ ಒಟ್ಟು 4 ಶಾಸನಗಳು ವರದಿಯಾಗಿದ್ದು ಅವುಗಳಲ್ಲೀಗ 2 ಶಾಸನಗಳು ಧೋನಿಯ ದಡದಲ್ಲಿರುವ ರಾಮಲಿಂಗ ದೇವರ ಗುಡಿಯ ಕಂಬದಲ್ಲಿವೆ. ಇನ್ನೊಂದು ಶಾಸನವು ತಾಳಿಕೋಟೆಯ ಅಂಬಾಭವಾನಿ ದೇವಾಲಯದ ಎದುರಿಗೆ ಬಿದ್ದಿರುವ ಕಂಬದಲ್ಲಿದೆ. ರಾಮಸ್ವಾಮಿ ಗುಡಿಯಲ್ಲಿರುವ ಕ್ರಿಸ್ತ ಶಕ 1181ರ ಕಲ್ಯಾಣ ಕಲಚೂರ್ಯರ ಅಹಮಮಲ್ಲನ ಶಾಸನವು ರಾಜಾಧಿಕಾರಿ ದಂಡನಾಯಕ ಪದ್ಮರಸನು ಮಹಾಪ್ರಧಾನ ಲಕ್ಷ್ಮೀದೇವರಸನ ಅನುಮತಿಯಿಂದ ಹಗರಟ್ಟಿಗೆ ನಾಡಿನಲ್ಲಿರುವ ಪ್ರತಿ ಹಳ್ಳಿಯಿಂದ 1 ನಾಣ್ಯ ಸಂಗ್ರಹಿಸಿ ತಾಳಿಕೋಟೆಯ ಸೋಮನಾಥ ದೇವರಿಗೆ ದಾನ ನೀಡಿದ್ದನ್ನು ಉಲ್ಲೇಖಿಸಬಹುದು. ಕಲ್ಯಾಣ ಚಾಲುಕ್ಯರ 4ನೇ ಸೋಮೇಶ್ವರನ 1184ರ ಶಾಸನವು ತುಂಬ ತುಟಿತವಾಗಿದ್ದು ಮಹಾಮಂಡಳೇಶ್ವರನ ವಿರೂಪಸರು ಭೈರವೇಶ್ವರ ದೇವಾಲಯದ ಗಣಗಳಿಗಾಗಿ ವೀರದಾಸರಿಗೆ ಗಣಮಠವೆಂದು ನೀಡಿದ ಭೂದಾನ, ಪರಿಯಳಿಗೆ, ಅಣಿಲೇವಾಡ, ಉಣಕಲ್ಲು, ಸಂಪಗಾವಿ, ಅಬ್ಬಲೂರು, ಮುರುಡರಿಗೆ, ಅಣ್ಣಂಪುರ, ಕರಹಾಡ, ಕೆಂಬಾವಿ, ಬೊಮ್ಮಕೂರುಗಳಲ್ಲಿ ಎದುರಾದ ಪರಸಮಯಿಗಳನ್ನು ಸೋಲಿಸಿ ಶಿವಲಿಂಗ ಸಿಂಹಾಸನವನ್ನು ಪ್ರತಿಷ್ಠಾಪಿಸಿ ವೀರ ಮಹಾನಿಷ್ಠೆಯನ್ನು ಮೆರೆದ ನೂತನ ಪುರಾತನವೆನಿಸಿದ ಅಸಂಖ್ಯಾತ ಗಣಗಳನ್ನು ಉಲ್ಲೇಖಿಸುತ್ತದೆ. ರಾಮಸ್ವಾಮಿ ಗುಡಿಯ ಕಂಬದ 1225ರ ಯಾದವ ಸಿಂಗಣನ ಇನ್ನೊಂದು ಶಾಸನವು ಮಹಾಮಾಂಡಳಿಕ ಮಗರ ಮರಾಠಿ ಚೈತಪಾಳ ನಾಯಕ ಮತ್ತು ಮಾಣಿಕಾದೇವಿಯರಿಂದ ತಾಳಿಕೋಟೆಯ ಸೋಮನಾಥ ದೇವರಿಗೆ ಭೂದಾನ ಮಾಡಿದ ವಿವರಣೆಯಿದೆ. ಸುಮಾರು ಕ್ರಿಸ್ತಶಕ 12ನೇ ಶತಮಾನದ ವೀರಪ್ಪಕಲ್ಲು ಎಂದು ಹೇಳುವ ಶಾಸನದಲ್ಲಿ ಸಹಸ್ರಲಿಂಗ ದೇವಾಲಯಕ್ಕೆ ನೀಡಿದ ಭೂದಾನ ಮತ್ತು ಕೊಡೆಯನೂರಿಗೆ ಬಗ್ಗೆ ತಿಳಿಸುತ್ತಿದ್ದ ಈ ಶಾಸನವು ಈಗ ತಾಳಿಕೋಟೆಯಲ್ಲಿದೆ ಎಂಬುದು ಪತ್ತೆಯಿಲ್ಲ. ಅದೇ ರೀತಿಯಲ್ಲಿ ರಸ್ತೆವಾಡದ ಮಸೀದಿಯ ಎದುರಿಗಿರುವ ಕಟ್ಟಡವೊಂದರಲ್ಲಿ ಅರಾಬಿಕ್ ಭಾಷೆಯಲ್ಲಿರುವ ಶಾಸನವಿದೆ. ತಾಳಿಕೋಟೆಯಲ್ಲಿ ಮಠಗಳದ್ದೇ ಒಂದು ಅಪೂರ್ಣ ಇತಿಹಾಸವಿದೆ. ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಸಮಕಾಲೀನರಾಗಿದ್ದ ಪವಾಡ ಪುರುಷರು, ಶಿವನ ಅಪರಾವತಾರಿಗಳು ಆದ ಶ್ರೀ ಕಾಸ್ಕತ ಮಹಾಸ್ವಾಮಿಗಳ ಮಠವು ಊರ ಮಧ್ಯದಲ್ಲಿದ್ದು ತುಂಬಾ ಭವ್ಯವಾಗಿದೆ. ಶ್ರೀ ಕಾಸ್ಕತ ಸ್ವಾಮೀಜಿಗಳಿಗೆ ಹೈದರಾಬಾದ್ ನಿಜಾಮಶಾಹಿಯು ನಡೆದುಕೊಂಡ ಪ್ರತಿ ವರ್ಷವೂ ಕಡ್ಲಿಗಾರ ಹುಣ್ಣಿಮೆಯ ಸಮಯದಲ್ಲಿ ಜಾತ್ರೆ ನಡೆಯುತ್ತಿದ್ದು ಸುತ್ತಮುತ್ತಗಳ ಹಳ್ಳಿಗಳಿಂದ ಬಂದ ಜನರು ಶ್ರೀ ಕಾಸ್ಕತ ಸ್ವಾಮಿಗಳ ತೇರನ್ನು ಎಳೆಯುತ್ತಾರೆ. ಹಾಗೆಯೇ ಶ್ರಾವಣ ಮಾಸದಲ್ಲಿ ಮಠದೊಳಗೆ ಪುರಾಣ ಪ್ರವಚನಗಳು ನಡೆದವು. ಶ್ರೀ ಕಾಸ್ಕತ ಮಹಾಸ್ವಾಮಿಗಳ ಹೆಸರಿನಿಂದ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಪ್ರಸಾದ ನಿಲಯ ನಡೆಯುವುದಲ್ಲದೆ ಮಠದಲ್ಲಿ ಒಂದು ಪ್ರಸಿದ್ಧ ಸಂಗೀತ ಶಾಲೆವಿದೆ. ಸ್ವಾತಂತ್ರ್ಯ ಪೂರ್ವದಿಂದಲೇ ವಿಜಯಪುರ ಜಿಲ್ಲೆಯಲ್ಲಿ ಶಿಕ್ಷಣ ಸಂಸ್ಥೆಗಳು ಕಾರ್ಯಾರಂಭ ಮಾಡಿದ್ದು ಈ ಮಠವು ಅನ್ನದಾಸೋಹದೊಂದಿಗೆ ಜ್ಞಾನದಾಸೋಹವನ್ನೂ ಕೂಡ ನೀಡುತ್ತಾ ಬಂದಿದೆ. ತಾಳಿಕೋಟೆಯ ಕೋಟೆಯು ಸುಮಾರು 3 ಮೈಲಿಗಳಷ್ಟು ವಿಸ್ತಾರವಾದ ವೃತ್ತಾಕಾರದ ಪ್ರದೇಶವನ್ನು ಹೊಂದಿದ್ದು ಅದರಲ್ಲಿ ಅನೇಕ ಬೃಹತ್ತಾದ ಕಾವಲು ಬುಜುರು, ಗುಪ್ತ ಮಾರ್ಗ, ಅನೇಕ ಸಿಹಿ ನೀರಿನ ಬಾವಿಗಳನ್ನು ಒಳಗೊಂಡಿದೆ. ವಿಜಯನಗರದ ಅರಸರು ಹಾಗೂ ಶಾಹಿ ದೊರೆತನಗಳ ಮಧ್ಯೆ ನಡೆದ 1565ರ ಯುದ್ಧದಲ್ಲಿ ಈ ಕೋಟೆಯು ಅತ್ಯಂತ ಮಹತ್ವದ ಪಾತ್ರ ವಹಿಸಿದ್ದು ಶಾಹಿ ದೊರೆಗಳ ಮದ್ದು ಗುಂಡುಗಳು, ಆಹಾರ ಸಾಮಗ್ರಿಗಳು ಹಾಗೂ ಕಾಯ್ದಿರಿಸಿದ ಸೈನಿಕರನ್ನು ರಣಾರಂಗಕ್ಕೆ ಸರಬರಾಜು ಮಾಡುವ ಪ್ರಮುಖ ಕೇಂದ್ರವಾಗಿತ್ತು. ಆದರೆ ಇಂದು ಈ ಕೋಟೆಯು ನಗರೀಕರಣದಿಂದಾಗಿ ಅವನತಿಯತ್ತ ಸಾಗುತ್ತಿದೆ. ಕೋಟೆಗೋಡೆ ಹಾಗೂ ಕೋಟೆಯನ್ನು ಅನೇಕರು ಕೆಡವಿ ಅದರಲ್ಲಿ ಕಲ್ಲು ಮಣ್ಣುಗಳನ್ನು ಮನೆ ಕಟ್ಟಲು ಉಪಯೋಗಿಸುತ್ತಿದ್ದಾರೆ. ವಿಜಯನಗರ ಯುದ್ಧದ ನಂತರ ಯುದ್ಧದಲ್ಲಿ ಗೆದ್ದ ಮೊದೋನ್ಮತ್ತ ದಕ್ಷಿಣ ಸುಲ್ತಾನರ ಸೇನೆ ಈ ಕೋಟೆಯಲ್ಲಿ ತಂಗಿತ್ತು. ಯುದ್ಧ ನಡೆದ ಸಂದರ್ಭವು ಜನವರಿ ತಿಂಗಳಾದ್ದರಿಂದ ಆ ಸಮಯದಲ್ಲಿ ಈ ಪ್ರದೇಶದ ಬಿಳಿ ಜೋಳದ ಬೆಳೆಯಿಂದ ತುಂಬಿತ್ತು. ಆಳೆತ್ತರ ಬೆಳೆದಿತ್ತು. ರಣಾರಂಗದಿಂದ ಹೊರಟ ಶಾಹಿ ದೊರೆಗಳ ಆನೆ, ಕುದುರೆ, ಕಾಲಾಳು ಸೈನ್ಯ ಬೆಳೆದು ನಿಂತ ಫಸಲನ್ನು ತೊಳೆದುಕೊಂಡೇ ಹೋಗಿತ್ತೆಂದು ರಾಬರ್ಟ್ ಸಿವಿಲರು ತಮ್ಮ ಮರೆತು ಹೋದ ಸಾಮ್ರಾಜ್ಯ ಫಾರ್ಗಟನ್ ಎಂಪೈರ್ ಎಂಬ ಗ್ರಂಥದಲ್ಲಿ ದಾಖಲಿಸಿದ್ದಾರೆ. ಅಲ್ಲದೆ ವಿಜಾಪುರ ಶಾಹಿ ದೊರೆಯು ಯಾವುದೇ ನಷ್ಟ ಪರಿಹಾರವನ್ನು ರೈತರಿಗೆ ಕೊಡುವ ಯೋಚನೆಯನ್ನೇ ಮಾಡಲಿಲ್ಲ ಎಂದು ಉದ್ಗಾರ ತೆಗೆದಿದ್ದಾರೆ. ಅದೇ ರೀತಿ ತಾಳಿಕೋಟೆಯ ಭಾಗದಲ್ಲಿ ಪ್ರಚಲಿತ ಇರುವ ಈ ಕೆಳಗಿನ ಜನಪದ ಶಿಶುಪ್ರಾಸ ಅವಲೋಕಿಸಬಹುದು. ಆನೆ ಬಂತು ಆನೆ, ಯಾವೂರ ಆನೆ, ವಿಜಯಪುರ ಆನೆ ಇಲ್ಲಿಗೆ ಯಾಕೆ ಬಂತು, ಹಾದಿ ತಪ್ಪಿ ಬಂತು, ಹಾದಿಗೊಂದು ದುಡ್ಡು, ಬೀದಿಗೊಂದು ದುಡ್ಡು, ಅದ ದುಡ್ಡ ಕೊಟ್ಟು ಸೇರ ಕೊಬ್ಬರಿ ತಂದು, ಲಟಾಲಟ ಮುರಿದು
ಚುಕ್ಕೋಳು ಕೈಯಾಗ ಕೊಟ್ಟು. ಉತ್ತರ ಕರ್ನಾಟಕದಲ್ಲಿ ಈ ಐತಿಹಾಸಿಕ ಶಿಶುಪ್ರಾಸ ಇಂದಿಗೂ ಬಳಕೆಯಲ್ಲಿದೆ. ರಕ್ಕಸಕತಂಗಡಿಗೆ ಯುದ್ಧ ಮುಗಿದ ಮೇಲೆ ಶಾಹಿ ದೊರೆಗಳ ಸರದಾರರ ಸೈನ್ಯವು ವಿಜಯೋನ್ಮತವಾಗಿ ಎಲ್ಲೆಂದರಲ್ಲಿ ನುಗ್ಗಿತ್ತು. ಆನೆಗಳನ್ನು ಹಿಂಬಾಲಿಸುತ್ತಿದ್ದ ಸೈನಿಕರು ಸೋತ ವಿಜಯನಗರ ಅರಸರ ಸಂಪತ್ತನ್ನು ಸೂರೆಗೊಂಡು ವಿಜಾಪುರಕ್ಕೆ ಹಿಂತಿರುಗುವಾಗ ಚಿತ್ರವನ್ನು ಜನಪದ ಕವಿಯು ಈ ಶಿಶುಪ್ರಾಸದಲ್ಲಿ ಸೆರೆ ಹಿಡಿದಿದ್ದಾರೆ. ಮುದ್ದೇಬೇಳ ತಾಲೂಕಿನ ಹಗರಗುಂಡ, ಎರಗಲ್, ಬನ್ನಿಹಟ್ಟಿ, ರಕ್ಕಸಗಿ ಹಾಗೂ ದನ್ನೂರುಗಳಲ್ಲಿ ಸಾವಿರಾರು ಅಸ್ಥಿ ಪಂಜರಗಳು, ದತ್ತಿ ಡಾಲುಗಳು, ಮೃತ ಪ್ರಾಣಿಗಳ ಅನೇಕ ಅಸ್ಥಿಗಳು ಕೃಷಿ ಮಾಡುವಾಗ ಈಗಲೂ ಸಿಗುತ್ತವೆ. ತಾಳಿಕೋಟೆ ನಗರವು ಧರ್ಮ ಸಮನ್ವಯವನ್ನು ಮೆರೆದಿದ್ದು ಪರಧರ್ಮ ಸಹಿಷ್ಣುತೆಯನ್ನು ಕಾಯ್ದುಕೊಂಡು ಬಂದಿದೆ. ತಾಳಿಕೋಟೆಯು ಅಂದು ಭೈರವ ಮಾರ್ತಾಂಡನ ಹಾಗೂ ಮಲ್ಲಯ್ಯನ ಆರಾಧನಾ ಕೇಂದ್ರವಾಗಿದ್ದು, ಇಲ್ಲಿನ ಶಿಕ್ಷಣ ಕೇಂದ್ರ ಹಾಗೂ ದೇವಾಲಯಗಳಿಗೆ ರಾಜರು, ಅಧಿಕಾರಿಗಳು ಉದಾರ ದತ್ತಿದಾನಗಳನ್ನು ನೀಡಿದ ಬಗ್ಗೆ ಶಾಸನಗಳಿಂದ ತಿಳಿದು ಬರುತ್ತದೆ. ಇದಿಷ್ಟು ತಾಳಿಕೋಟೆಯ ಚಾರಿತ್ರದ ವಿಹಿಂಗಣ ನೋಟ. ಇದುವರೆಗೆ ತಾಳಿಕೋಟೆ ಕದನ ಈ ಕುರಿತಾಗಿ ಮಾತನಾಡಿದವರು ಸಂಗಮೇಶ್ ಕತ್ತಿ ಅವರು. ಕೇಳುಗರೆ, ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.